ಅರೆ ಜ್ಯೋತಿ, ಏನ್ ಜ್ಯೋತಿ? ಏನಿಲ್ಲ. ನಾನೇ ನೋಡ್ಬೇಕು, ನಿಮ್ಮ ಮನೆ ಹತ್ರ ಬರ್ಬೇಕು ಅನ್ಕೊಂಡಿದ್ದೆ, ಅಷ್ಟೊಳಗೆ ನೀನೇ ಬಂದ್ಬಿಟ್ಟಿಲ್ಲ, ಸಂತೋಷ ಆಯ್ತು. ಯಾಕೆ ಸಂಕೋಚ ಪಡ್ತಾ ಇದೀಯಾ? ಏನ್ ಸಮಾಚಾರ? ನಿಮ್ಗೊಂದು ಸಿಹಿ ಸುದ್ದಿ ಹೇಳೋಣ ಅಂತ ಬಂದೆ. ಸಿಹಿ ಸುದ್ದಿ? ಏನದು? ನೀವು ನೀವು ಅಪ್ಪ ಆಗ್ತಿದ್ದೀರಾ. ಅಪ್ಪ ಆಗ್ತಿದ್ದೀನಾ? ಈ ವಿಷಯ ಏನಾದ್ರೂ ನಮ್ಮ ಅಪ್ಪನಿಗೆ ಗೊತ್ತಾದ್ರೆ ಬರೀ ಒದಿಯೋದಲ್ಲ, ಜಾಡ್ಸ್ ಒದ್ದು ಹೊರಗಾಗ್ತಾನೆ. ದೇವ್ರೇ. ಏನಿಲ್ಲ, ಈ ಸಿಹಿ ಸುದ್ದಿ ಕೇಳಿ ಏನ್ ಮಾತಾಡ್ಬೇಕು ಅಂತ ತೋಚ್ತಾ ಇಲ್ಲ. ಲೋ ತಿಮ್ಮ, ಆ ಜ್ಯೋತಮ್ಮನವ್ರಿಗೆ ತಂದಿರೋ ಸೀರೆಗಳನ್ನೆಲ್ಲ ತಗೊಂಬಾ ಇಲ್ಲಿ. ಸರಿ. ನಿನ್ನ ಪಟ್ನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ? ಜ್ಯೋತಿ, ನಾನು ಯಾವತ್ತಾದ್ರೂ ಸುಳ್ಳು ಹೇಳಿದ್ದೀನಾ? ತಗೊಂಬಂದ್ಯಾ? ತಗೋ ಇದನ್ನ. ಏನೋ ನೋಡ್ತಾ ಇದ್ದೀಯಾ? ಕೊಟ್ಟಾಯ್ತಲ್ಲ, ಹೋಗೋ ಹೋಗೋ. ನೋಡು, ಇನ್ನೊಂದು ವಾರ ಆದ್ಮೇಲೆ ನಾನೇ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ. ಈಗ ಬರ್ಲಾ? ಯಾಕೆ ಇಷ್ಟೊಂದು ಆತರ ಪಡ್ತಿದ್ದೀರಾ? ಇಲ್ಲ ಜ್ಯೋತಿ, ತುಂಬಾ ಅರ್ಜೆಂಟ್ ಕೆಲಸ ಇದೆ, ಅಪ್ಪ ಬೇರೆ ಕಾಯ್ತಿರ್ತಾರೆ. ನಂದು ವಾರ ಆದ್ಮೇಲೆ ನೀನು ಖಂಡಿತ ಬರ್ಬೇಕು. ನೋಡು, ಈ ಪಾಪನ್ ಚೆನ್ನಾಗಿ ನೋಡ್ಕೋಬೇಕು. ನಾನೇ ಅಷ್ಟು ದೂರ ಬಿಟ್ಟು ಬರ್ತೀನಿ, ಬಾ. ಅಣ್ಣ, ಅವ್ರು ಬರ್ಲಿಲ್ವಾ? ಇಲ್ವಲ್ಲಮ್ಮ. ಒಂದ್ ವಾರ ಬಿಟ್ಟು ಬರ್ತೀನಿ ಅಂದಿದ್ರು, 3 ತಿಂಗಳಾಯ್ತು, ಇನ್ನೂ ಬರ್ಲೇ ಇಲ್ಲ. ದೊಡ್ಡವ್ರ ಕತೆ ನಮ್ಗೇನಮ್ಮ ಗೊತ್ತು? ಎಲ್ಲೋಗಿದಾರೋ ಏನೋ. ಅವ್ರಿನ್ನೂ ಬಂದಿಲ್ವಾ? ಇನ್ನೂ ಬಂದಿಲ್ಲಮ್ಮ. ಅವ್ರು ಬಂದ್ರೆ ನಾನೇ ನಿಮ್ ಮನೆ ಹತ್ರಕ್ಕೆ ಬಂದು ವಿಷಯ ತಿಳಿಸ್ತೀನಿ. ನನ್ ವಿಷಯ ಏನಾದ್ರೂ ಹೇಳಿದ್ರ? ಏನು ಹೇಳಿಲ್ಲ. ನೀನ್ ಆಗಾಗ್ಗೆ ಇಲ್ಲಿಗೆ ಬರ್ಬೇಡ. ಅವ್ರು ಬಂದ್ರೆ ನಿಮ್ ಮನೆಗೆ ಅವ್ರನ್ನೇ ಕಳಿಸ್ತೀನಿ. ನೀನ್ ಹೋಗಮ್ಮ, ಹೋಗು. ನೀನಾ? ನಿಮ್ ಮನೆಗೆ ನಾನೇ ಬರ್ಬೇಕು ಅಂತಿದೆ, ಅಷ್ಟ್ರಲ್ಲಿ ನೀನೇ ಬಂದ್ಬಿಟ್ಟೆ. ಒಳ್ಳೇದೇ ಆಯ್ತು. 1,000 ರೂಪಾಯಿ ಕೊಟ್ಟಿದ್ದಾರೆ, ನಿನ್ನ ಹತ್ರ ಕೊಟ್ಬಿಡು ಅಂತ. ತಗೋ. ಯಾಕೆ ಅಂದ್ರೆ ಊರ್ಗೋದ್ರು ಮತ್ತೆ ಬರಲ್ವಂತೆ. ನೀನ್ ಅವ್ರನ್ನ ಮರ್ತು ಬಿಡ್ಬೇಕಂತಮ್ಮ. ಏನಪ್ಪ ಮಾಡೋದೀಗ? ಒಳ್ಳೆ ಗ್ರಾಚಾರ ಬಂತಲ್ಲ. ಮಗು ಬಹಳ ಮುದ್ದಾಗಿದೆ. ಏನಮ್ಮ ನಿನ್ ಹೆಸರು? ಯಾಕಮ್ಮ ಅಳ್ತಾ ಇದೀಯಾ? ಡಾಕ್ಟ್ರೆ, ಈ ಹುಡುಗಿಗೆ ಯಾರೋ ಮೋಸ ಮಾಡ್ಬಿಟ್ಟಿದ್ದಾರೆ. ಆ ಶಾಕ್ನಿಂದ ಮಾತು ಕಳ್ಕೊಂಡು ಪಾಪ ಮೂಗಿ ಆಗ್ಬಿಟ್ಟಿದ್ದಾಳೆ. ನೀನೇ ಯಾವಾಗ ಬಂದೆ ಜ್ಯೋತಿ? ಓಹ್, ಮಗುನ್ ಬೇರೆ ಎತ್ಕೊಂಡ್ಬಿಟ್ಟಿದ್ಯಾ? ತುಂಬಾ ಮುದ್ದಾಗಿದೆ ಮಗು, ಎಲ್ಲ ಅವ್ರ ಅಪ್ಪನ ತರನೇ ಇದೆ. ಯಾರದು ಮಗು? ಓಹ್, ಅಯ್ಯೋ, ನಂದೇ ಅಲ್ವಾ? ಓ ಮೈ ಗಾಡ್. ಆ ಕೆಂಗಣ್ ಬಿಟ್ಕೊಂಡು ನೋಡ್ಬೇಡ ಜ್ಯೋತಿ. ನೋಡು, ನಾನು ನಿನ್ನನ್ನು, ಈ ಮಗುನು ನಾನು ಸಾಯೋವರೆಗೂ ಚೆನ್ನಾಗಿ ನೋಡ್ಕೋತೀನಿ. ಸದ್ಯಕ್ಕೆ ಈ 1,000 ರೂಪಾಯಿ ಇಟ್ಕೋ. ಜ್ಯೋತಿ, ಎಲ್ಲಿ ಇಳ್ಕೊಂಡಿದ್ಯಾ? ಯಾಕೆ ಮಾತಾಡ್ತಾ ಇಲ್ಲ? ನೀನೇನು ಮೂಗಿನ? ಸತ್ಯ ಬಚಾದ್. ತಗೋ, ಇದ್ರಿಟ್ಕೋ. ದಯವಿಟ್ಟು ಈ ಊರ್ ಬಿಟ್ಟು ಹೋಗು. ಹೋಗು. ಚಂದ್ರು, ಏನಾಯ್ತು? ಯಾರೇಕೆ? ದಿಕ್ಕಿಲ್ದ ಹುಡುಗಿ
ಸ್ವಲ್ಪ ದುಡ್ಡು ಕೇಳಿದ್ಲು. ದುಡ್ಡು ಕೊಡೋಣ ಅಂತ ಹೋದೆ, ಕೈ ಜಾರ್ ಬಿದ್ದೋಯ್ತು, ತಗೋತಾ ಇದ್ದೆ. ಪಾಪ ಕೈಯಲ್ಲಿರೋ ಮಗು ನೋಡಿದ್ರೆ ಯಾರೋ ಮೋಸ ಮಾಡಿರ್ಬೇಕು ಅಂತ ಕಾಣಿಸುತ್ತೆ. ಏನಿಲ್ಲ ಏನಿಲ್ಲ ಏನಿಲ್ಲ. ಅಯ್ಯೋ. ಓ ಚಂದ್ರಶೇಖರ್ ಅವರಾ? ಅವ್ರ ಮನೆನಾ? ಓ ಸರಿ, ನಾನು ತೋರಿಸ್ತೀನಿ. ದೇವ್ರೆ, ನನ್ನ ಜೀವನ ಏನಾದ್ರೂ ಪರವಾಗಿಲ್ಲ, ನನ್ನ ಮಗು ಆದ್ರೂ ಅವ್ರ ಅಪ್ಪನ ಹತ್ರ ಚೆನ್ನಾಗಿರ್ಲಿ. ಏ ಮಿಸ್ಟರ್, ಇಲ್ಲೇನ್ ಮಾಡ್ತಾ ಇದ್ದೀರಾ? ಮಗುನ ಆಟ ಆಡಿಸ್ತಾ ಇದ್ದೀನಿ. ಆಟ? ಕೈಯಲ್ಲಿ ನೋಟಿದೆ. ಇದು ಈ ಮಗು ಹುಟ್ಟಿದ್ದೆ ಒಂದು ವಿಚಿತ್ರ ಇನ್ಸ್ಪೆಕ್ಟ್ರೆ. ಎಲ್ಲ ಮಕ್ಕಳು ಹುಟ್ಟೋವಾಗ್ಲೇ ಅಮ್ಮ ಅಮ್ಮ ಅಂತ ಅಳ್ತವೆ. ಈ ಕಳ್ಳನ ಮಗಳ ಹುಟ್ಟೋವಾಗ್ಲೇ ನೋಟು ನೋಟು ಅಂತ ಅಳ್ತಿದ್ದ. ₹1 ನೋಟ್ ತೋರಿಸ್ದೆ, ಜೋರಾಗಿ ಅಳ್ತಿದ್ದ. ₹10 ನೋಟ್ ತೋರಿಸ್ದೆ, ಇನ್ನೂ ಜೋರಾಗಿ ಅಳ್ತಿದ್ದ. ₹100 ನೋಟ್ ತೋರಿಸ್ದೆ ನೋಡಿ, ಯಾಕೆ ನಗ್ತಾ ಇದ್ದ ನೋಡಿ. ಇವ್ರಮ್ಮ ಇದ್ದಿದ್ರೆ ನೋಡಿ ಎಷ್ಟು ಸಂತೋಷ ಪಡ್ತಿದ್ಲು ಏನೋ. ಎಲ್ಲಿ ಹೋಗಿದ್ದಾರೆ? ಪರಲೋಕಕ್ಕೆ ಹೊರಟೋದ್ಲು. ನೋಡಿ, ಇತ್ತೀಚೆಗೆ ನಗರದಲ್ಲಿ ಡಕಾಯಿತಿ ಹೆಚ್ಚಾಗಿದೆ. ಇಷ್ಟೊತ್ತಿನಲ್ಲಿ ಇಲ್ಲೆಲ್ಲ ಓಡಾಡೋದು ಒಳ್ಳೇದಲ್ಲ. ಬೇಗ ಮನೆಗೆ ಹೋಗಿ ಸೇರ್ಕೊಳ್ಳಿ. ಥ್ಯಾಂಕ್ ಯು ಇನ್ಸ್ಪೆಕ್ಟ್ರೆ. ಥ್ಯಾಂಕ್ ಯು ಫಾರ್ ಯುವರ್ ಗೈಡೆನ್ಸ್.